ಬಂಧುಗಳೇ, ಸ್ನೇಹಿತರೆ, ಈ ದಿನ ನನ್ನೆಲ್ಲ ಸ್ನೇಹಿತರ ಜೊತೆ ಲ್ಯಾಂಡ್ ಲಾರ್ಡ್ ನೋಡ್ಲಿಕ್ಕೆ ಹೋಗಿದ್ವಿ. ತುಂಬಾ ಒಳ್ಳೆಯ ಸಿನಿಮಾವನ್ನ ದುನಿಯಾ ವಿಜಯ್ ಸರ್ ಅವರು ಸಾಮಾಜಿಕ ಕಳಕಳಿಯಿಂದ ಒಂದು ಒಳ್ಳೆಯ ಸಿನಿಮಾ ಮೂಡ್ ಬಂದಿರೋದು ನಿಜಕ್ಕೂ ಹೆಮ್ಮೆಯ ವಿಷಯ. ಒಂದು ಖುಷಿ ಏನಪ್ಪಾ ಅಂದ್ರೆ, ರಾಚಯ್ಯನ ಪಾತ್ರದಲ್ಲಿ ದುನಿಯಾ ವಿಜಯ್ ರವರು ನಟನೆ ನಿಜಕ್ಕೂ ಅದ್ಭುತವಾಗಿ ಮೂಡ್ ಬಂದಿದೆ. ಒಂದು ಸಾಮಾಜಿಕ ಕಳಕಳಿಯ ಇಟ್ಕೊಂಡು ಈ ಸಿನಿಮಾ ಬಂದಿರೋದು ನಿಜಕ್ಕೂ ಬಹಳ ಖುಷಿ ವಿಚಾರ. ಒಂದೇನಪ್ಪ ಅಂದ್ರೆ, ಬಹುಶಃ ಸ್ವತಂತ್ರ ಬರುವ ಮುಂಚೆ, ಸ್ವತಂತ್ರ ಪೂರ್ವದಲ್ಲಿ ಇಂತಹ ಘಟನೆಗಳನ್ನ ನಾವು ನಮ್ಮ ಹಳ್ಳಿಗಳಲ್ಲಿ, ನಮ್ಮ ಕೇರಿಗಳಲ್ಲಿ ನೋಡಿರೋದು ನಿಜ. 80 ಕಿಡ್ಸ್, ಆಫ್ಟರ್ 80 ಕಿಡ್ಸ್ ಸ್ವಲ್ಪ ಅದರ ಅನುಭವ ನಾನು ಕೂಡ 80 ಕಿಡ್ಸ್ ಆಗಿರೋದ್ರಿಂದ ನನಗೂ ಸಹ ಆ ಒಂದು ಅನುಭವ ಆಗಿದೆ. ನಮ್ಮ ಏನು ಸಮುದಾಯದಲ್ಲಿ, ನಮ್ಮ ಕೇರಿಗಳಲ್ಲಿ, ಕೆಳಗಲ ಕೇರಿ ಅಂತ ಏನು ಸಿನಿಮಾದಲ್ಲಿ ಬಂದಿದೆ, ಆ ಕೆಳಗಲ ಕೇರಿ ಜನ ನಮಗೂ ಸಹ ಆ ಒಂದು ಅನುಭವ ಆಗಿರೋದು ನಾವು ಕಾಣ್ತೇವೆ. ಯಾಕೆ ಅಂದ್ರೆ, ಇವತ್ತಿನ ಒಂದು ಈ ಸಮಾಜದಲ್ಲಿ ಅನುಭವಿಸಿದಂತ ಘಟನೆಗಳನ್ನ ಸಿನಿಮಾವಾಗಿ ತಂದು ಈಗಿನ ಒಂದು ಜನರೇಷನ್ಗೆ ಹಿಂದೆ ಅನುಭವಿಸ್ತಾ ಇದ್ದಂತ ಕಷ್ಟ ಕಾರ್ಪಣ್ಯಗಳನ್ನ ಸಿನಿಮಾ ರೂಪದಲ್ಲಿ ತೋರಿಸಿದ್ರೆ ಜನಕ್ಕೆ ಒಂದಿಷ್ಟು ಅರಿವು ಮೂಡ್ತದೆ ಅನ್ನೋ ಒಂದು ಕಳಕಳಿಯ ಇಟ್ಕೊಂಡು ಒಂದು ಒಳ್ಳೆಯ ಸಿನಿಮಾವನ್ನ ಲ್ಯಾಂಡ್ ಲಾರ್ಡ್, ಒಂದು ಒಳ್ಳೆ ಸಿನಿಮಾ ಇವತ್ತು ತೆರೆಗೆ ಬಂದಿದೆ. ಬಹಳ ಖುಷಿ ಆಯ್ತು ನನಗಂತೂ ಆ ಸಿನಿಮಾದಲ್ಲಿ. ನನ್ನ ಹಿಂದಿನ ಕೆಲವು ಘಟನೆಗಳು ಸಹ ಹಾಗೆ ಬಂದು ಓದದ್ದು ನಾನು ಕಣ್ಣಲ್ಲಿ ನೀರು ಬಂದಂತ ಒಂದು ಸನ್ನಿವೇಶ. ಜೊತೆಗೆ ನಿಂಗವನ್ನ ಪಾತ್ರ ನಿಜಕ್ಕೂ ರಚಿತಾರಾಮ್ಗೆ ಹ್ಯಾಂಡ್ಸ್ ಆಫ್ ಹೇಳ್ಬೇಕು. ಅವರು ಆ ಪಾತ್ರಕ್ಕೆ ಎಷ್ಟು ಜೀವ ತುಂಬಿಸಿದ್ದಾರೆ ಅಂದ್ರೆ, ಬಹುಶಃ ರಾಜ್ಯ ಪ್ರಶಸ್ತಿಗೆ ಅವರ ಪಾತ್ರ ಆಯ್ಕೆ ಆದ್ರೂ ಸಹ ನಾವು ಏನು ಆಶ್ಚರ್ಯ ಪಡ್ಬೇಕಾಗಿಲ್ಲ. ತುಂಬಾ ಅದ್ಭುತವಾದಂತ ಒಂದು ಸಿನಿಮಾದ ಪಾತ್ರವನ್ನ ಬಹಳ ಚೆನ್ನಾಗಿ ನಿಭಾಯಿಸಿದ್ದಾರೆ. ನಿಜಕ್ಕೂ ಅವ್ರ ಪಾತ್ರ ಎಲ್ಲಾರು ಕೂಡ ಒಂದು ಹೈಲೈಟ್ಸ್ ಆಗಿದೆ. ಜೊತೆಗೆ ಏನು ರಾಚಯ್ಯ ಇರ್ಬೋದು, ಆ ಪೊಲೀಸ್ ಪಾತ್ರಧಾರಿ ಮಗಳ ಪಾತ್ರದಲ್ಲಿ ಮಾಡಿದಂತ ವಿಜಯ್ ಸರ್ ಮಗಳಿರ್ಬೋದು, ಎಲ್ಲಾ ಪಾತ್ರಗಳು ಬಂದು ಹಾಗೋಗ್ತದೆ. ಒಂದು ಸ್ನೇಹಿತರೆ, ಏನು ನಮ್ಮ ರಾಜಬಿ ಶೆಟ್ಟಿಯವರು ನಿಜಕ್ಕೂ ಆ ಪಾತ್ರಕ್ಕೆ ಇಷ್ಟು ಜೀವ ತುಂಬಿಸಿದ್ದಾರೆ ಅಂದ್ರೆ, ಬಹುಶಃ ಇವತ್ತು ಏನಾದ್ರೂ ನಾವು ಸಿನಿಮಾ ನೋಡಿ ಆಚೆ ಬರುವಾಗ ರಾಜಬಿ ಶೆಟ್ಟಿಯನ್ನ ಎದುರು ಬಂದ್ರೆ ನಿಜಕ್ಕೂ ನಾವು ಆ ರೋಷಾವೇಶದಲ್ಲಿ ಅವ್ರಿಗೆ ಏನಾದ್ರೂ ಮಾಡ್ಬಿಡ್ತೀವಿ ಅನ್ನೋ ಒಂದು ಅನ್ಕೊಂಡ್ರು ತಪ್ಪಾಗ್ಲಾರ್ದು. ಸೊ ಅಂತಹ ಒಂದು ಅದ್ಭುತವಾದಂತ ನಟನೆಯನ್ನ ರಾಜಬಿ ಶೆಟ್ಟಿಯವರು ಮಾಡಿದ್ದಾರೆ. ಅವ್ರಿಗೂ ಸಹ ನಾನು ಈ ಒಂದು ಈ ಒಂದು ಬಹಳ ನನಗೆ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ. ಸಿನಿಮಾ ಅಷ್ಟು ನನಗೆ ಮನಸ್ಸಿನ ಆಳದಲ್ಲಿ ತುಂಬಿಕೊಂಡಿದೆ. ಲ್ಯಾಂಡ್ ಲಾರ್ಡ್ ಒಂದು ಈ ಒಂದು ಸಮಾಜದಲ್ಲಿ ಸಂವಿಧಾನದ ಶಕ್ತಿ ಏನು ಅನ್ನೋ ಒಂದು ಅರಿವನ್ನ ಮೂಡಿಸುವಂತ ಒಂದು ಸಿನಿಮಾ. ಸಂವಿಧಾನ, ಕಾನೂನು ಎಷ್ಟು ಗಟ್ಟಿಯಾಗಿದೆ ಅನ್ನೋದನ್ನ ತೋರಿಸುವಂತ ಸಿನಿಮಾ. ದಯಮಾಡಿ ಎಲ್ಲರೂ ಸಹ ಈ ಸಿನಿಮಾವನ್ನ ತಮ್ಮ ಕುಟುಂಬದ ಜೊತೆಗೆ ಹೋಗಿ ನೋಡ್ಬೇಕು. ಕಾರಣ ಇಷ್ಟೇ, ಕುಟುಂಬ ಜೊತೆಗೆ ಯಾಕೆ ಹೋಗ್ಬೇಕು ಅಂದ್ರೆ, ಹೋರಾಟಗಾರರಿಗೆ
ಅವನ ಜೀವನ ಸಂಗಾತಿಯಾಗಿ ಬಂದಿರುವಂತ ಅವರ ಧರ್ಮಪತ್ನಿ ಇರ್ಬೋದು, ಮಕ್ಕಳು ಇರ್ಬೋದು, ಅವರು ಹೋರಾಟಗಾರರಿಗೆ ಹೆಗಲಿ ಕೊಟ್ಟು ಆ ನಿಲ್ಲುವಂತ ಪಾತ್ರವನ್ನ ನಿಂಗವನ್ನ ಪಾತ್ರದಲ್ಲಿ ಮಾಡಿರೋದು ನಮ್ಗೆ ಬಹಳ ಸ್ಪಷ್ಟವಾಗಿ ಗೋಚರಿಸ್ತದೆ. ಹಾಗಾಗಿ ಇದನ್ನ ಕುಟುಂಬ ಸಮೇತವಾಗಿ ನಾವೇನಾದ್ರೂ ನಮ್ಮ ಮನೆಯವರ ಒಟ್ಟಿಗೆ ಕೂತು ನೋಡಿದಾಗ ಅವ್ರಿಗೂ ಸಹ ಅರಿವಾಗ್ತದೆ. ನಾವು ಈ ಒಂದು ಸಮಾಜದಲ್ಲಿ ನಮ್ಮ ಹೋರಾಟ ಮಾಡುವಂತ ನಮ್ಮ ಏನು ಯಜಮಾನರಿಗೆ ನಾವೆಷ್ಟು ಹೇಗೆ ನಿಲ್ಬೇಕು ಅನ್ನೋದು ಅವ್ರಿಗೂ ಒಂದಿಷ್ಟು ಅರಿವು ಆಗ್ಬೋದು ಅನ್ನೋ ಒಂದು ಕಾರಣಕ್ಕೆ. ಹಾಗೆ ಮಕ್ಕಳಿಗೆ ಒಂದು ಮೆಸೇಜ್ ಇದೆ. ಒಂದು ತಂದೆ ಮಗಳು ಎಷ್ಟು ಹೇಗೆ ಅನ್ಯೂನ್ಯವಾಗಿರ್ಬೇಕು, ಆ ಮಗಳಿಗೆ ವಿದ್ಯಾಭ್ಯಾಸ ಎಷ್ಟು ಮುಖ್ಯ ಅನ್ನೋ ಒಂದು ಸಾಮಾಜಿಕ ಕಳಕಳಿಯಂತ ಪಾತ್ರವನ್ನ ನಿರ್ವಹಿಸಿರುವಂತ ವಿಜಯ್ ಸರ್ ಮಗಳು ತುಂಬಾ ಚೆನ್ನಾಗಿ ಅದ್ಭುತವಾಗಿ ಮೊದಲನೇ ಸಿನಿಮಾ ಆದ್ರೂ ಸಹ ತುಂಬಾ ಚೆನ್ನಾಗಿ ನಟನೆ ಮಾಡಿದ್ದಾರೆ. ಹಾಗೆ ಇನ್ನೊಂದು ವಿಚಾರವನ್ನ ನಾನು ಇಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ. ಏನು ದೇವದಾಸಿ ಪದ್ಧತಿ, ಏನು ದೇವದಾಸಿ ಪದ್ಧತಿಯನ್ನ ಯಾವ ರೀತಿ ಆಚರಣೆ ಮಾಡ್ತಾರೆ ಅನ್ನೋ ಒಂದು ನಿಟ್ಟಿನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಇಲ್ಲಿ ಯಾರೂ ಕೂಡ ಒಂದನ್ನ ನಾವು ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ. ಇಲ್ಲಿ ಯಾರು ಮೇಲಿಲ್ಲ, ಯಾರು ಕೀಳಿಲ್ಲ ಅನ್ನೋ ಒಂದು ಸಾಮಾಜಿಕ ಸಂವಿಧಾನ ಇಲ್ಲಿ ಮೇಲು, ಸಂವಿಧಾನವೇ ಎಲ್ಲ ಅನ್ನೋ ಒಂದು ಸಂದೇಶವನ್ನ ಈ ಸಿನಿಮಾ ತೋರಿಸ್ಕೊಟ್ಟಿದೆ. ಹಾಗಾಗಿ ನಾನು ಕೇಳ್ಕೊಳ್ಳೋದಿಷ್ಟೇ, ತಾವೆಲ್ಲರೂ ಈ ಸಿನಿಮಾವನ್ನ ಒಕ್ಕೊರ್ಲಿಂದ ಹೋಗಿ ನೋಡುವಂತ ಕೆಲಸ ಆಗ್ಬೇಕು. ಯಾಕೆಂದ್ರೆ ಇವತ್ತು ಸಾಮಾಜಿಕ ಕಳಕಳಿ ಇರುವಂತ ಸಿನಿಮಾಗಳು ಬರೋದೇ ಒಂದು ವಿರಳ ಆಗಿದೆ. ಅಂತ ಒಂದು ಸಂದರ್ಭದಲ್ಲಿ ಇಂತಹ ಸಿನಿಮಾಗಳು ಬರ್ತಾ ಇದೆ. ನಾವು ಏನು ವಿಜಯ್ ಸರ್ ಮಾಡಿರುವಂತ ಲ್ಯಾಂಡ್ ಲಾರ್ಡ್ ಸಿನಿಮಾಕ್ಕೆ ನಾವು ಎಲ್ಲರೂ ಸಹ ಮತ್ತೊಮ್ಮೆ ಹೋಗಿ ನೋಡುವಂತ ಕೆಲಸನ ಮಾಡ್ಬೇಕು. ನಾನು ಇವತ್ತು ಒಂದು 10 ಜನ ಸ್ನೇಹಿತರು ಹೋಗಿದ್ವಿ. ತುಂಬಾ ಕಣ್ಣಂಚಿನಲ್ಲಿ ನೀರು ಬರುವಂತ ಸನ್ನಿವೇಶಗಳು ತುಂಬಾ ಇದೆ. ಜೊತೆಲಿ ಇರುವಂತ ಹೋರಾಟಗಾರರು ಹೇಗೆ ಮೋಸ ಮಾಡ್ತಾರೆ, ಅವ್ರ ಕಾಲು ಎಳಿತಾರೆ ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಹಾಗೆ ನಮ್ಮ ಸಂವಿಧಾನ ಅಡಿಯಲ್ಲಿ ಮೀಸಲಾತಿ ತೆಗೆದುಕೊಂಡಂತ MLAಗಳು ಯಾವ ರೀತಿ ಈ ಗೌಡರಿಗೆ ಗುಲಾಮಗಿರಿಯಾಗಿ ಇರ್ತಾರೆ ಅನ್ನೋದ್ರನ್ನ ಬಹಳ ತುಂಬಾ ಚೆನ್ನಾಗಿ ನೈಜವಾಗಿ ತೋರಿಸ್ಕೊಟ್ಟಿದ್ದಾರೆ. ಹಾಗಾಗಿ ಈ ಸಿನಿಮಾವನ್ನ ನಾವು ಬಹಳ ಖುಷಿಯಾಗಿ ಹೋಗಿ ನೋಡೋದಕ್ಕೆ ಯಾವುದೇ ತೊಂದರೆ ಇಲ್ಲ. ಜೊತೆಗೆ ಇದೊಂದು ಸಿನಿಮಾದಿಂದ ಒಂದು ಸಂದೇಶವನ್ನ ನೀವು ಸಹ ಬೇರೆಯವರಿಗೆ ಕೊಡುವಂತದ್ದಾಗ್ತದೆ. ಈ ಸಿನಿಮಾ ಎಷ್ಟು ಅದ್ಭುತವಾಗಿ ಮೂಡ್ ಬಂದಿದೆ ಅಂದ್ರೆ, ಆ ಕೇರಿಗಳು, ಆ ಒಂದು ನೈಜವಾದಂತ ಘಟನೆಗಳನ್ನ ನಾವು ಮರಳಿ ನೆನಪು ಮಾಡಿಕೊಳ್ಳುವಂತ ಒಂದು ಸ್ಥಿತಿಗೆ ಬರ್ತದೆ. ಹಾಗಾಗಿ ಇಲ್ಲಿ ಹಿಂದೆ ಇದ್ದಂತ ಏನು ಪಂಚಾಯತಿ ಕಟ್ಟೆ ಇದ್ದಂತ ಗೌಡ್ರೆ ಎಲ್ಲ ಒಂದು ಅದನ್ನ ಇಲ್ಲ, ಇಲ್ಲಿ ಪಂಚಾಯತಿ ಅಲ್ಲ ಸಂವಿಧಾನವೇ ಎಲ್ಲ ಅನ್ನೋ ಒಂದು ಸಂದೇಶವನ್ನ ಸಹ ನಾವು ಸಾರೋಕೆ ಈ ಸಿನಿಮಾ ಬರ್ತಾ ಇದೆ. ಹಾಗಾಗಿ ನಾವಂತೂ ಬಹಳ ಕುತೂಹಲದಿಂದ ಹೋಗಿದ್ವಿ, ಹೇಗಿರ್ಬೋದು ಏನೋ ಎತ್ತ ಅಂತ. ಬಟ್ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಸಿನಿಮಾ. ಯಾವುದೇ ತರದ ಒಂದು ಏನು ಉಳುವವನೇ ಒಡೆಯ ಅನ್ನೋ ಏನು ಕಾನ್ಸೆಪ್ಟ್ ಇತ್ತು ಸಂವಿಧಾನದ ಒಂದು ಅಂಗವಾಗಿ, ಅದನ್ನ ತುಂಬಾ ಚೆನ್ನಾಗಿ ಕಟ್ಟಿಕೊಟ್ಟಿದ್ದಾರೆ. ನಿರ್ದೇಶಕರಿಗೆ ನಾನು ಕೃತಜ್ಞತೆ ತಿಳಿಸ್ತೇನೆ. ಯಾಕೆಂದ್ರೆ ಇವತ್ತು ಸಂವಿಧಾನದ ಅರಿವನ್ನ ಮೂಡಿಸುವಂತ ಸಮಾಜದಲ್ಲಿ ಸಂವಿಧಾನದ ಶಕ್ತಿ ಏನು ಎಂಬುದನ್ನ ಲ್ಯಾಂಡ್ ಲಾರ್ಡ್ ಸಿನಿಮಾದ ಮೂಲಕ ತೋರಿಸ್ಕೊಟ್ಟಿದ್ದಾರೆ. ಅವ್ರಿಗೂ ಸಹ ಅಭಿನಂದನೆಗಳನ್ನ ತಿಳಿಸುತ್ತಾ ನಾನು ವಿಜಯ್ ಸರ್ಗೆ ಹಾಗೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಈ ಒಂದು ನಟನೆಗೆ ಅವರಿಗೆ ರಾಜ್ಯ ಪ್ರಶಸ್ತಿ ಬಂದ್ರು ಆಶ್ಚರ್ಯ ಪಡೋಕೆ ಇಲ್ಲ. ಇದನ್ನ ನಾನು ಒತ್ತಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಅಂತಹ ಒಂದು ಅದ್ಭುತವಾದಂತ ನಟನೆಯನ್ನ ಮಾಡಿರುವಂತ ಚಿತ್ತಾರಾಮ್ ಅವ್ರಿಗೂ ಸಹ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಒಟ್ಟಾರೆ ಸಿನಿಮಾ ಅಂತೂ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ, ನೈಜವಾಗಿ ಮೂಡ್ ಬಂದಿದೆ. ಸತ್ಯ ಘಟನೆಯನ್ನ ಆಧರಿಸಿ ಮಾಡಿದಂತ ಸಿನಿಮಾ ಇದು. ಹಿಂದೆ ಏನು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಆದಂತ ಒಂದು ಘಟನೆ, ಸಜೀವ ದಹನವನ್ನ ಮಾಡಿದಂತ ಘಟನೆಯನ್ನು ಸಹ
ಮರಳು ಕಳಿಸುವಂತದ್ದು ನಮ್ಮ ಕಣ್ಮುಂದೆನೆ ಇರುವಂತದ್ದು ಅದೇ ಒಂದು ದೃಶ್ಯವನ್ನ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ನಿಜಕ್ಕೂ ಇದು ಒಂದು ನೈಜವಾದ ಸಿನಿಮಾ, ಸಂವಿಧಾನದ ಮಹತ್ವ ಏನು ಅಂತ ತಿಳಿಸ್ಕೊಳ್ಳುವಂತ ಸಿನಿಮಾ. ದಯಮಾಡಿ ಎಲ್ಲರೂ ತಪ್ಪದೆ ಈ ಸಿನಿಮಾವನ್ನ ಒಮ್ಮೆ ಆದ್ರೂ ನೀವು ನೋಡಿ. ಯಾಕೆಂದ್ರೆ ನೀವು ನೋಡುವಂತದ್ದು ಸಮಾಜ ಕಳಕಳಿ ಇರುವಂತ ಸಿನಿಮಾಗೆ ನೀವು ಸಪೋರ್ಟ್ ಮಾಡ್ತೀರಾ ಅಂತ ಗೊತ್ತು. ಹಾಗಾಗಿ ತಾವೆಲ್ಲರೂ ತಮ್ಮ ಕುಟುಂಬ ಸಮೇತವಾಗಿ ಈ ಸಿನಿಮಾವನ್ನ ನೋಡಿದ್ದೆ ಆದ್ರೆ ನಿಮ್ಗೆ ನಿಜಕ್ಕೂ ಸಂವಿಧಾನದ ಶಕ್ತಿ ಏನು ಅಂತ ಗೊತ್ತಾಗ್ತದೆ, ಹಾಗೂ ನಾವು ಹೇಗೆ ಬದುಕ್ಬೇಕು ಅನ್ನೋದನ್ನ ಈ ಸಿನಿಮಾ ತೋರಿಸ್ಕೊಡ್ತದೆ ಅಂತ ಹೇಳ್ತಾ, ನನ್ನಂತೂ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಈ ಸಿನಿಮಾ ನನ್ನ ಕುಟುಂಬ ಜೊತೆ ಮತ್ತೊಮ್ಮೆ ನಾನು ಹೋಗಿ ನೋಡ್ತಾ ಇದ್ದೀನಿ. ನೀವು ಹೋಗಿ ನೋಡಿ, ಈ ಸಿನಿಮಾವನ್ನ ಯಶಸ್ವಿಗೊಳಿಸಿ, ಸಂವಿಧಾನವನ್ನ ಎಷ್ಟು ಸಂವಿಧಾನದ ಶಕ್ತಿ ಏನು ಅನ್ನೋದನ್ನ ಎಲ್ಲಾರು ತಿಳ್ಕೊಳ್ಳುವಂತ ಆಗ್ಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಜೈ ಸಂವಿಧಾನ್, ಜೈ ಕರ್ನಾಟಕ. ನೀನ್ ಹುಟ್ಟಡುಕ್ಸೋಕ ಅದೇ ಸೀರೆ ಉಟ್ಕೆ ಬಂದಿದ್ದೀನಿ. ನಿಮ್ಮನ್ ಮಗಳು ಶೋಭಾ ಮತ್ತೆ ಅವಳ ಗಂಡ ಮಾದೇಶನ್ನ ಕೊಲೆ ಮಾಡಿದ ಆರೋಪದ್ನಾಗ ನಿಮ್ ಮನೆ ಗಂಡಸು ಅನ್ಕೊಂಡಿದ್ದೀರಲ್ಲ, ಇವನ್ನ ಅರೆಸ್ಟ್ ಮಾಡ್ತಾ ಇದ್ದೀನಿ. ಏನೋ ಗಂಡ್ಸೆ, ನೀನೇ ಬತ್ತೀಯಾ ಇಲ್ಲ ಎಳ್ಕೊಂಡು ಹೋಗ್ಲಾ? ಹೆಣ್ಮಕ್ಳ ಕಣ್ಣಾಗ ನೀರ್ ಹಾಕ್ಸಿ ಚೆನ್ನಾಗಿದ್ದೀನಿ ಅನ್ಕೊಂಡಿರೋರು ಇತಿಹಾಸದಾಗ ಯಾವನೂ ಇಲ್ಲ. ಗಂಡ್ಸು ಅಂದ್ರೆ ಕಟ್ಕೊಂಡವಳನ್ನ ನೋಡ್ಕೊಳ್ಳೋನು, ಕಂಡವ್ರನ್ನ ಪಸ್ವಿ ಮಾಡೋನಲ್ಲ. ಸಂವಿಧಾನ ಕಾನೂನು ಬಂದು 20-30 ವರ್ಷ ಆಗಿರ್ಬೋದು. ನಮ್ಮ ಕುಟುಂಬ ದೊಡ್ಡ